ಅಣ್ಣ ಇವತ್ತಿಷ್ಟು ಬೇಗ ಮನೆಗೆ ಬಂದ್ಬಿಟ್ಟಿದ್ದಾನೆ. ನಿಮ್ಮ ಅಣ್ಣ BA ಪರೀಕ್ಷೆ ಪಾಸ್ ಆಗಿದ್ದಾನೆ. ಹೌದಾ ಅಣ್ಣ? ಹೌದು. ಎಲ್ಲ ತಂದೆ ತುಂಬಾ ಸಂತೋಷ ಅಣ್ಣ. ಅಣ್ಣ ಇನ್ನೂ 2 ವರ್ಷ ಅಭ್ಯಾಸನ ಮುಂದುವರಿಸಿ ಎಮ್ಮೆನೂ ಮುಗಿಸ್ಬಿಡೋಣ. ಬೇಡ ರಘು, ಇಲ್ಲಿವರೆಗೆ ನನ್ನ ತಂದೆ ತಾಯಿ ಕಷ್ಟಪಟ್ಟಿದ್ದು ಸಾಕು. ಅವರಿಗೆ ಇನ್ನು ಮುಂದೆ ಕಷ್ಟ ಕೊಡೋದಕ್ಕೆ ನನ್ನ ಮನಸ್ಸು ಒಪ್ತಾ ಇದೆ. ಆದಷ್ಟು ಬೇಗ ಯಾವುದಾದ್ರೂ ಒಂದು ನೌಕರಿ ಹಿಡಿದು ಅವರ ಋಣಭಾರ ತುಂಬಾ ಸಂತೋಷವಾಯಿತಪ್ಪ. ದಿಲೀಪ, ನೀನು ಇಷ್ಟು ಮುಂದುವರಿಯಬೇಕಾದ್ರೆ, ನಿನ್ನ ಜೀವನ ಸುಧಾರಿಸಬೇಕಾದ್ರೆ ನಿಮ್ಮ ತಮ್ಮ ರಘುವೀರ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ. ನಿನ್ನ ಶಿಕ್ಷಣ ಪೂರ್ತಿ ಮಾಡುವುದಕ್ಕಾಗಿ ತಾನು ಕಲಿಯುವುದನ್ನೇ ಅರ್ಧಕ್ಕೆ ನಿಲ್ಲಿಸಿ ನಮ್ಮಣ್ಣ ವಿದ್ಯಾವಂತನಾಗಬೇಕು, ಅವನಿಗೆ ಒಳ್ಳೆ ನೌಕರಿ ಸಿಗಬೇಕು ಅಂತ ಹಗಲು ರಾತ್ರಿ ಅನ್ನದೇ ದುಡಿದು ಕಷ್ಟಪಟ್ಟಿದ್ದಾನೆ. ನೀನು ನನ್ನ ಮಾತು ನಡೆಸ್ಬಿಡ್ತೀನಪ್ಪ. ಅಮ್ಮ ಅಮ್ಮ ನನಗೆ ರಿಕ್ವೆಸ್ಟ್ ಯಾಕೆ ಮಾಡ್ಕೊಳ್ತೀಯಮ್ಮ? ನಿನ್ನ ಪುಣ್ಯೋದರದಲ್ಲಿ ಹುಟ್ಟಿದ ಈ ಮಗನಿಗೆ ಆಜ್ಞೆ ಮಾಡಮ್ಮ. ಅದ್ಯಾವ ಮಾತಮ್ಮ ಹೇಳಮ್ಮ. ಸತ್ಯವಾಗಿ ಸತ್ಯವಾಗಿ ನಿನ್ನ ಶಿಕ್ಷಣಕ್ಕಾಗಿ ನನ್ನ ಮಗು ರಘುವೀರ ಸಾಕಷ್ಟು ಕಷ್ಟಪಟ್ಟಿದ್ದಾನೆ. 3-4 ವರ್ಷಗಳಿಂದ ಮನೆಯ ಖರ್ಚು ವೆಚ್ಚಗಳನ್ನೆಲ್ಲ ಅವನೇ ನೋಡ್ತಾ ಬಂದಿದ್ದಾನಪ್ಪ. ಮುಂದೆ ರಘುವೀರ ಕಲಿಯುವುದಕ್ಕೆ ನೀನು ಅವನಿಗೆ ಹಣ ಸಹಾಯ ಮಾಡ್ತೀಯನಪ್ಪ. ಅಮ್ಮ ಎಂಥ ಮಾತಲ್ಲ. ನನ್ನ ವಿದ್ಯಾಭ್ಯಾಸಕ್ಕಾಗಿ ನನ್ನ ತಮ್ಮ ಬೆವರು ಸುರಿಸಿ ನನಗೆ ಸಹಾಯ ಮಾಡಿದ್ದನ್ನು ಮರಿತೀನಿ ಅಮ್ಮ. ಮೇಲ್ಭಾಗದಿಂದ ಅಷ್ಟೇ, ಆದ್ರೆ ಮನದಲ್ಲಿ ಮಾತ್ರ ನನ್ನ ಮದುವೆ ಬೇಗ ಆಗುತ್ತಲ್ಲ ಅಂತ ಕುಡು ನಗ್ತಾ ಇದ್ದಾನೆ ನೋಡಿ. ನೋಡ್ರಿ ರೇಣುಕಮ್ಮನವ್ರೆ, ಮನೆಗೆ ಬರುವ ಹೆಣ್ಣು ಸುಸಂಸ್ಕೃತಳು, ಸುಶಿಕ್ಷಿತಳು, ಒಳ್ಳೆ ನೀತಿವಂತಳು ಆಗಿರ್ಬೇಕು. ಗುರು ಹಿರಿಯರಿಗೆ ಸೇವೆ ಮಾಡ್ಕೊಂಡಿರ್ಬೇಕಪ್ಪ. ಅದನ್ನು ಬಿಟ್ಟು ಅವಳು ಸೇವೆ ಮಾಡುವಂಗ ಆಗ್ಬಾರ್ದು. ಎಚ್ಚರಿಕೆ ವಹಿಸಪ್ಪ ರಂಜನ್ರಾಗ. ಅಪ್ಪ ಇವತ್ತು ನಮ್ಮ ಮನೆ ನಂದ ಗೋಕುಲ, ಮನೆಯೇ ಮಂತ್ರಾಲಯವಾಗಿದೆಪ್ಪ. ಎಲ್ಲುಂಟು ಎಂದು ಕಾಣದಿರುವ ದೇವರನ್ನು ಹುಡುಕುವುದು ಏಕೆ? ಹರಿಯುವ ನದಿಯಲ್ಲಿ ಮುಳುಗುಳುಗೆ ಇಡುತ್ತಾ ಮುಕ್ತಿ ಸಿಗುವುದೇನೋ ಕಲ್ಪನೆ ತಗಿ. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ, ಮನಸ್ಸು ಮಾತ್ರ ನಂದ ದೀಪ. ಅರಿತು ಬಾಳಲು ಜನ್ಮ ಸಾರ್ಥಕ. ನಮಗೆಂದು ಆನಂದವನ್ನೇ ಮಾಡಲೇ ತಾಯಿಯ ಪ್ರೇಮ
ಪಡೆದ ಪ್ರೇಮ ಸ್ವರೂಪ ಮನಸ್ಸು ಮಾತ್ರ ನಂದ ದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಲಾ 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 ಏಯ್ ನಾವ್ ಯಾರು ಎಂಥವ್ರು ಎಂತ ಸ್ವಾಮಿಗಳು ಅಂತ ಗಂಡದ್ರು ನೋಡಿ ಮಾತಾಡು. ಶಾಪಕ್ಕೆ ಗುರಿಯಾಗಿ ಸುದ್ಕೊಂಡ್ ಸತ್ತಿ ನೋಡಿದ್ರೆ ಬೈರಾಗಿ ಕಾಯಿಲೆ ಹಾಕ್ಯಾರ. ಓ ಮಗಳ ಬೊಂಬಂ ಮಗಳ ಬೊಂಬಂ. ಕೋಟಿ ನಕ್ಷತ್ರ ಮಿನುಗಿದರು ಆಕಾಶವು ಜಗನ ಬಲ್ಲದೀಯ ಚಂದ್ರ ನಿಲ್ಲದೆ ಯಾರ ನಗೆಯ ಕಂಡರು ನಿನ್ನ ನಗೆಯ ಹುಡುಕಾಟ ನನ್ನ ಗಂಡಲೇ ನಿನ್ನ ಬಿಂಬವೇ ನನ್ನ ಎದೆಯಲಿ ನಿನ್ನದೇ ಛಾಯೆ ಏನಿದು ಮಾಯೆ ಏನಿದು ಮಾಯೆ ಛಾಯಾ ಬರೀ ದ್ರಾಕ್ಷಿ ಹಣ್ಣಾಯ್ತು, ಸೇಬು ಹಣ್ಣಾಯ್ತು, ಕೇರಳ ಹಣ್ಣಾಯ್ತು, ಬಜ್ಜಿ ಆಯ್ತು, ಎಲ್ಲ ಆಯ್ತು. ಅಲ್ಲಿ ಇನ್ನು ನೀನು ಹುಣಸೆ ಹಣ್ಣೆ ಕೇಳ್ತಾ ಇಲ್ಲ ಅಲ್ಲಿ. ರೇ ಅದು ತಡನೇ ಇಲ್ಲ, ಆದಷ್ಟು ಬೇಗ ನಿಮಗೆ ನ್ಯೂಸ್ ಅಂತ ತಿಳಿಸ್ತೀನಿ. ನಾನು ಆಫೀಸ್ಗೆ ಹೋಗ್ಬೇಕಾ? ಛಾಯಾ, ಎಲ್ಲಿ ಹೋದಿ ನೀನು? ಇಲ್ಲೇ ಆಫೀಸ್ ಚೇಂಬರ್ಸ್ ನಲ್ಲಿ ಇದೆಯಲ್ಲ, ಎಲ್ಲಿ ಹೋದ್ಲಪ್ಪ ಈಗ ಹುಡುಗಿಗೆ? ಛಾಯಾ, ಹೇಗೋ ನನಗೆ ಟೈಮ್ ಅಂತೆ. ಯಾಕ್ರಿ? ಯಾಕೆ ನಾನು ಬಿಟ್ಟು ಹೋದಕ್ಕೆ ನಿಮ್ಗೆ ಮನಸ್ಸು ಬರ್ತಾ ಇಲ್ವಾ? ಅಲ್ಲ, ಮದುವೆ ಇನ್ನು 6 ತಿಂಗಳಾಯ್ತಲ್ಲ. ಅದಕ್ಕೆ ಇಲ್ಲಿ ಇರ್ಲಿ, ನನಗೆ ಆಫೀಸ್ ಟೈಮ್ ಆಗುತ್ತೆ. ಅಲ್ಲ, ಎಲ್ಲ ರಿಜಿಸ್ಟರ್ ಕೊಟ್ಟಿ ಎಲ್ಲ ಕೊಟ್ಟಿ ಮುಖ್ಯವಾದದ್ದನ್ನ ಕೊಡ್ಲೇ ಇಲ್ವಲ್ಲಿ. ಮುಖ್ಯವಾದದ್ದ ಏನ್ರಿ ಅದು? ಹೇಳ್ಬೇಕಾ? ಹೋಗ್ಯಪ್ಪ, ತುಂಬಾ ನಾಚಿಕೆ ಆಗುತ್ತೆ ರೀ. ನೋಡು ನೋಡು ನೋಡು, ನೀನ್ ಕೊಡ್ತೀಯ ಇಲ್ಲ ಹೇಳು. ನಿನಗೆಲ್ಲ ಹಣ್ಣು ತರ್ಬೇಕಾ? ಕೊಡಲ್ಲ. ಹಾಗಾದ್ರೆ ಹಣ್ಣು ಬೇಕ್ರಿ. ಹಣ್ಣು ಬೇಕ್ರಿ. ಇಲ್ಲ ರೀ, ಕೊಡಲ್ಲ. ಹಾಗಾದ್ರೆ ಹಣ್ಣು ತರಲ್ಲ. ಏನ್ರಿ ನೀವು? ಆಯ್ತಲ್ಲ,
ಓಕೆ ಓಕೆನಾ? ಓಕೆ ನಾ ಬರಲ್ಲ ರೇ ಹಾ ನಾನು ಕೇಟಿಕ್ ಇಲ್ಲ ಅಂತ ಅನ್ಬಾರ್ದು. ಆಯ್ತು, ಹೂವು ಆಯ್ತು, ಹಣ್ಣು ಆಯ್ತು, ಸೇಬೆ ಹಣ್ಣು ಆಯ್ತು, ಈ ಜೊತೆಗೆ ಮೈಸೂರು ಪಾಕ್ ತಗೊಂಬರ್ರಿ. ಎಲ್ಲ ತರ್ತೀನಿ. ಮರಿಬಾರ್ದು, ಮರೆಯಲ್ಲ. ಗ್ಯಾರಂಟಿ. ಗ್ಯಾರಂಟಿ. ಆಯ್ತು, ಹೋಗಿ ಬನ್ನಿ. ಓಕೆ ಬಾಯ್. ಬಾಯ್.